ವೆಲ್ಕಮ್ ಬ್ಯಾಕ್. ಫ್ರೀ ಶಕ್ತಿ ಯೋಜನೆ ಇದೆಯಲ್ಲ, ಇದು ಯಾವ ರೀತಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾರ್ಯಾರಿಗೆಲ್ಲ ಇದರ ಅವಕಾಶ ಸಿಗ್ತಾ ಇದೆ, ಫಲಾನುಭವಿಗಳು ಆಗ್ಬೋದು ಅನ್ನುವಂಥದ್ದನ್ನ ನೋಡೋದಾದ್ರೆ, ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನ ಮಾಡಿಕೊಡುವಂತ ನಿಟ್ಟಿನಲ್ಲಿ ಈ ಶಕ್ತಿ ಯೋಜನೆಯನ್ನ ಮಾಡಲಾಗಿರುವಂಥದ್ದು. ಜಾತಿ ಮತ ವರ್ಗಗಳ ಭೇದ ಇಲ್ಲದೆ ಅವಕಾಶವನ್ನ ಕಲ್ಪಿಸಲಾಗ್ತಾ ಇದೆ. ಸರ್ಕಾರದ ಮೇನ್ ಉದ್ದೇಶ ಇರುವಂತದ್ದೇ ಇದು. ಜಾತಿ ಮತ ವರ್ಗಗಳ ಭೇದ ಇಲ್ಲದೆ ಎಲ್ರಿಗೂ ಕೂಡ ಅವಕಾಶಗಳು ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಶಕ್ತಿ ಯೋಜನೆಯನ್ನ ಜಾರಿಗೆ ತರಲಾಗ್ತಾ ಇದೆ. ವಿದ್ಯಾರ್ಥಿನಿಯರು ಕೂಡ ಸೇರಿದಂತೆ, ಮಹಿಳೆಯರ ಜೊತೆಗೆ ವಿದ್ಯಾರ್ಥಿನಿಯರು ಕೂಡ ಸೇರಿದಂತೆ ಅವರಿಗೆ ಈ ಒಂದು ಸೌಲಭ್ಯವನ್ನ ಕಲ್ಪಿಸಲಾಗ್ತದೆ. ಒಂದು ಅಂದಾಜಿದೆ, ಈ ಶಕ್ತಿ ಯೋಜನೆಯಲ್ಲಿ ಪ್ರತಿದಿನ ಕೂಡ 41.8 ಲಕ್ಷ ಮಹಿಳೆಯರಿಗೆ ಅನುಕೂಲ ಆಗಬಹುದು ಅನ್ನುವಂಥದ್ರ ಬಗ್ಗೆ ಒಂದು ಅಂಕಿಅಂಶ ಇರುವಂತದ್ದು ಸರ್ಕಾರಕ್ಕೆ. ಇವರೆಲ್ಲ ಅಂದ್ರೆ ಸುಮಾರು ಹತ್ತತ್ರ ಒಂದು 42 ಲಕ್ಷ ಜನ ಇದರ ಒಂದು ಉಪಯೋಗವನ್ನ ಪ್ರತಿದಿನ ಪಡ್ಕೊಳ್ಬಹುದು ಅಂತ. ಇದರ ಜೊತೆಗೆ ಮಹಿಳೆಯರು ವಿದ್ಯಾರ್ಥಿನಿಯರ ಜೊತೆಗೆ ಲೈಂಗಿಕ ಅಲ್ಪಸಂಖ್ಯಾತರಿಗೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿರುವಂಥದ್ದು. ಇವರೆಲ್ಲರೂ ಕೂಡ ಈ ಶಕ್ತಿ ಯೋಜನೆ ಅಡಿಯಲ್ಲಿ ಬರ್ತಾರೆ, ಅವರಿಗೆ ಅವಕಾಶ ಸಿಗ್ತಾ ಇದೆ. ಹತ್ತತ್ರ ಒಂದು 42 ಲಕ್ಷ ಜನಕ್ಕೆ ಪ್ರತಿದಿನನೂ ಕೂಡ ಈ ಒಂದು ಶಕ್ತಿ ಯೋಜನೆ ರೀಚ್ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರವನ್ನ ಸರ್ಕಾರ ಹಾಕೊಂಡಿದೆ. ಕಾದ್ ನೋಡ್ಬೇಕು. ಯಾಕಂದ್ರೆ ಈಗ ಟಿಕೆಟ್ ಅನ್ನ ಕೊಡ್ತಾ ಇರುವಂತ ಉದ್ದೇಶನೇ ಅದು. ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ನಮಗೊಂದು ಅಂಕಿಅಂಶ ಸಿಗುತ್ತೆ. ಒಂದು ಅಂಕಿಅಂಶ ಸಿಗದ ಟಿಕೆಟ್ ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ, ಆ ಟಿಕೆಟ್ ನಲ್ಲಿ ಅಂಕಿಅಂಶ ಸಿಕ್ಕಂತ ಸಂದರ್ಭದಲ್ಲಿ ಸರ್ಕಾರ ಎಷ್ಟು ಜನ ಓಡಾಡಿದ್ದಾರೆ ಅಷ್ಟು ಜನರ ದುಡ್ಡನ್ನ ಆ ನಿಗಮಗಳಿಗೆ ಕೊಡ್ಲಿದೆ. ಅದಕ್ಕೂ ಅಂಕಿಅಂಶ ಬೇಕಲ್ವಾ, ಒಂದು ಲೆಕ್ಕಾಚಾರ ಅಂತ ಇರುತ್ತಲ್ಲ. ಸೊ ಆ ಕಾರಣಕ್ಕೋಸ್ಕರನೇ ಟಿಕೆಟ್ ಅನ್ನ ಕೊಡ್ಲಾಗ್ತಾ ಇರುವಂತದ್ದು. ಇವತ್ತು ಉದ್ಘಾಟನೆ ಮಾಡಿದಂತ ಸಂದರ್ಭದಲ್ಲಿ 5 ಮಹಿಳಾ ಪ್ರಯಾಣಿಕರಿಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡಲಾಗ್ತದೆ. 5 ಕೊಡ್ಲಾಗ್ತದೆ. ಆರಂಭವಾಗಿ ಸುಮ್ಮನೆ ಪ್ರಾಯೋಗಿಕವಾಗಿ ಕೊಡ್ತಾ ಇದ್ದಾರೆ 5 ಜನಕ್ಕೆ. ಬಿಕಾಸ್ ಇನ್ನ ಉಳಿದಂತ ಮಹಿಳೆಯರಿಗೆ ಸಿಗುವಂತದ್ದೆಲ್ಲದೂ ಕೂಡ ಇನ್ನೊಂದು 3 ತಿಂಗಳು ಆದ್ಮೇಲೆ ಸಿಗುತ್ತೆ. ಆದ್ರೆ ಅದಕ್ಕೂ ಮುಂಚೆ ಶಕ್ತಿ ಕಾರ್ಡ್ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಒಂದು 5 ಜನಕ್ಕೆ ಕೊಡ್ತಾ ಇದ್ದಾರೆ. ಇನ್ನು ನಿರ್ವಾಹಕರಿಂದ ಉಚಿತ ಟಿಕೆಟ್ ಅನ್ನ ಪಡೆದು ಸ್ವತಃ ಮುಖ್ಯಮಂತ್ರಿಗಳೇ ಇವತ್ತು ವಿತರಣೆ ಮಾಡಲಿದ್ದಾರೆ. ಮೊದಲ ಟಿಕೆಟ್ ಅನ್ನ ಮುಖ್ಯಮಂತ್ರಿಗಳು ಇವತ್ತು ಮುಖ್ಯ ಕಾರ್ಯದರ್ಶಿ ಆಗಿರುವಂತ ವಂದಿತಾ ಶರ್ಮಾ ಅವರಿಗೆ ನೀಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ 9 ಬಸ್ಗಳನ್ನ ಸಿದ್ಧಪಡಿಸಲಾಗಿರುವಂಥದ್ದು. 9 ಬಸ್ಗಳು ಯಾವ್ಯಾವ ರೀತಿಯಾಗಿ, ಯಾವ ಕಾರಣಕ್ಕೂ 9 ಬಸ್ಸು ಅಂತ ನಾವು ನೋಡೋದಾದ್ರೆ, ಇಲ್ಲಿ ಪ್ರಮುಖವಾಗಿ 5 BMTC ಬಸ್ಗಳು, 2 KSRTC, 1 NWKRTC, ಹಾಗೆ 1 KKRTC. ಆಕ್ಚುಲಿ NEKRTC ಇದೆಯಲ್ಲ, ಅದು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಆಗಿರುವಂಥದ್ದು. ಟೋಟಲ್ ಆಗಿ ಅಂದ್ರೆ ಕಿತ್ತೂರು ಕರ್ನಾಟಕ ಭಾಗ, ಕಲ್ಯಾಣ ಕರ್ನಾಟಕ ಭಾಗ ಆಗಿರ್ಬೋದು, ಕರಾವಳಿ ಕರ್ನಾಟಕ ಭಾಗ, ಮತ್ತೆ ಹಳೆ ಮೈಸೂರು ಭಾಗ, ಇನ್ನ ತೀರ್ಥಕ್ಷೇತ್ರಗಳಿಗೆ ಸೇರಿದಂತೆ ಟೋಟಲ್ ಆಗಿ 9 ಬಸ್ಗಳನ್ನ ಸಿದ್ಧಪಡಿಸಲಾಗಿದೆ. ಅದಕ್ಕೆ ಹೂವಿನ ಅಲಂಕಾರ ಮಾಡಲಾಗಿರುವಂಥದ್ದು. ಮುಖ್ಯಮಂತ್ರಿಗಳು ಅದಕ್ಕೆಲ್ಲದಕ್ಕೂ ಕೂಡ ಚಾಲನೆಯನ್ನ ಕೊಡಲಿದ್ದಾರೆ. ಇನ್ನ ಈ 9 ಬಸ್ಗಳಲ್ಲಿ 2 ಬಸ್ಗಳು ಮೆಜೆಸ್ಟಿಕ್ಗೆ ಪ್ರಯಾಣವನ್ನ ಮಾಡಲಿರುವಂಥದ್ದು. ಆ 2 ಬಸ್ಗಳಲ್ಲಿ ಒಂದು ಬಸ್ ಅಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಇರ್ತಾರೆ. ಮತ್ತೊಂದು ಬಸ್ನಲ್ಲಿ ಶಾಸಕರು ಮತ್ತೆ ಅಧಿಕಾರಿಗಳು ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಮಹಿಳಾ ಪ್ರಯಾಣಿಕರಿಗೆ ಇವತ್ತು ಸ್ಪೆಷಲಿ ಗುಲಾಬಿ ಹೂವಿನ ಜೊತೆಗೆ ಉಚಿತ ಟಿಕೆಟ್ ಅನ್ನ ಕೊಡುವಂತ ಕಾರ್ಯಕ್ರಮವನ್ನ ಸರ್ಕಾರ ಹಾಕೊಂಡಿದೆ. ಎಷ್ಟು ಜನಕ್ಕೆ ಗುಲಾಬಿ ಹೂ ಕೊಡ್ತಾರೋ ಗೊತ್ತಿಲ್ಲ. ಆರಂಭ ಅಂದ್ರೆ ಒಳ್ಳೆ ಉದ್ದೇಶದಿಂದ ಆರಂಭ ಮಾಡ್ತಾ ಇದೀವಿ ಅನ್ನುವ ಕಾರಣಕ್ಕೋಸ್ಕರ, ಖುಷಿಯಾಗಿ ಮಹಿಳೆಯರು ಓಡಾಡ್ಲಿ ಅನ್ನುವ ಕಾರಣಕ್ಕೋಸ್ಕರ ಈ ಫಸ್ಟ್ ಯಾರೆಲ್ಲ ಇವತ್ತು ಇದರ ಫಲಾನುಭವಿಗಳಾಗ್ತಾ ಇದ್ದಾರೆ ಅವರಿಗೆ ಇವತ್ತು ಗುಲಾಬಿ ಹೂವಿನ ಮುಖಾಂತರ ವೆಲ್ಕಮ್ ಮಾಡಿಕೊಂಡು ಟಿಕೆಟ್ ಅನ್ನ ಕೊಡ್ಲಾಗ್ತದೆ. ಇನ್ನ ಕಂಡೀಷನ್ಸ್ ಗಳನ್ನ ಕೂಡ ನೋಡ್ತಾ ಹೋಗೋಣ. ಏನ್ ಕಂಡೀಷನ್ಸ್ ಗಳಿದೆ, ಏನ್ ಷರತ್ತು ಇದೆ ಅಂತ ನೋಡೋದಾದ್ರೆ, ರಾಜ್ಯದ ಒಳಗಷ್ಟೇ ಹಾಗೆ ರಾಜ್ಯದ ಮಹಿಳೆಯರಿಗಷ್ಟೇ ಇದು ಸೀಮಿತ ಆಗ್ತಾ ಇರುವಂಥದ್ದು. ಬೇರೆ ರಾಜ್ಯದಿಂದ ಬಂದಂತವ್ರಿಗೆಲ್ರಿಗೂ ಸಿಗುತ್ತಾ? ಇಲ್ಲ. ರಾಜ್ಯದ ಮಹಿಳೆಯರು ಆಧಾರ್ ಕಾರ್ಡ್, ವೋಟರ್ ID ಅಥವಾ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಕೊಟ್ಟಿರುವಂತ ಯಾವ್ದಾದ್ರೂ ಫೋಟೋ ಇರುವಂತ ಒಂದು ID ಕಾರ್ಡ್ ಅನ್ನ ತೋರಿಸಿದ್ರೆ ಅದರ ಫಲಾನುಭವಿಗಳ ಆಗಬಹುದಾಗಿದೆ. ಉಚಿತ ಬಸ್ ಅಂತ ಸ್ಟಿಕ್ಕರ್ ಇದ್ರಷ್ಟೇ ಹತ್ತಬಹುದು ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು. ಇನ್ನು ಸ್ಟಿಕ್ಕರ್ ಗಳನ್ನ ಎಲ್ಲಾ ಕಡೆನೂ ಕೂಡ ಹಾಕಿಲ್ಲ, ಎಲ್ಲ ಬಸ್ಗಳಿಗೂ ಕೂಡ ಹಾಕಿಲ್ಲ. ನೋಡ್ಬೇಕು ಯಾವ ರೀತಿಯಾಗಿ ಅದನ್ನ ಮ್ಯಾನೇಜ್ ಮಾಡ್ತಾರೆ ಅಂತ. ಬಿಕಾಸ್ ಅಂಡರ್ಸ್ಟುಡ್, ಈ ರೆಡ್ ಬಸ್ಗಳಾಗಿರ್ಬೋದು, ಮೆಜೆಸ್ಟಿಕ್ ಓಡಾಡುವಂತ BMTC ಬಸ್ಗಳಾಗಿರ್ಬೋದು, ಯಾವ AC ಬಸ್ಗಳಲ್ಲ, ಹಾಗೆ ಇಂಟರ್ಸ್ಟೇಟ್ ಬಸ್ಗಳಲ್ಲ, ಅಂತಾರಾಜ್ಯ ಬಸ್ಗಳಾಗಿರೋದಿಲ್ಲ. ಅಂತ ಬಸ್ಗಳಲ್ಲಿ ಎಲ್ಲಾ ಕಡೆನೂ ಕೂಡ ಪರ್ಮಿಷನ್ ಇರುವಂತದ್ದು. ವೋಲ್ವೋ ಬಸ್ಗಳನ್ನೆಲ್ಲವನ್ನು ಕೂಡ ಹೊರತುಪಡಿಸಿ ನೋಡೋದಾದ್ರೆ, ಸೊ ಸ್ಟಿಕ್ಕರ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ನೋಡ್ಬೇಕು, ಸುಮಾರು 18,000 ಬಸ್ಗಳಿಗೆ ಸ್ಟಿಕ್ಕರ್ ಹಾಕಬೇಕಾಗುತ್ತೆ. ಅದಕ್ಕೂ ಕೂಡ ಸಪರೇಟ್ ಆದಂತ ಅನುದಾನವನ್ನ ರಿಲೀಸ್ ಮಾಡಬೇಕಾಗುತ್ತೆ. ಅದೆಷ್ಟು ಮಟ್ಟಿಗೆ ಹಾಕ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ನಾನು ಹೇಳ್ತಾ ಇದ್ನಲ್ಲ, ಆಧಾರ್ ಕಾರ್ಡು, ವೋಟರ್ ID ಅಥವಾ ಸರ್ಕಾರ ಕೊಟ್ಟಿರುವಂತ, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಕೊಟ್ಟಿರುವಂತದ್ದು ಯಾವ್ದಾದ್ರೂ ಒಂದು ID ಕಾರ್ಡ್,
ವಿತ್ ಫೋಟೋ ಇರುವಂತದ್ದನ್ನ ಮಾತ್ರ ತೋರಿಸಿದ್ರೆ ಅಲ್ಲಿ ಅವಕಾಶ ಸಿಗ್ತಾ ಇರುವಂತದ್ದು. ಇನ್ನು ಬಸ್ನಲ್ಲಿ ಫ್ರೀ ಟಿಕೆಟ್ ಕೇಳಿ ತೆಗೆದುಕೊಳ್ಳೇಬೇಕಾಗಿದೆ. ಫ್ರೀ ಟಿಕೆಟ್ ಅನ್ನ ಕೊಟ್ಟೇ ಕೊಡ್ತಾರೆ, ಅದನ್ನ ನೀವು ಪಡ್ಕೊಳ್ಳೇಬೇಕು. ಫ್ರೀ ಆಗಿದೆ ಅಪ್ಪ, ಹೋಗಿ ಕೂತ್ಕೊಂಡು ಆರಾಮಾಗಿ ಮಲ್ಕೊಂಡು ಎದ್ದೋಗ್ಬಿಡ್ಬೋದು ಅಂತಲ್ಲ, ನೀವು ಟಿಕೆಟ್ ಅನ್ನ ಪಡ್ಕೊಳ್ಳೇಬೇಕು. ಮಾಮೂಲಿ ಬಸ್ಸಲ್ಲಿ ಹೋದಂತ ಸಂದರ್ಭದಲ್ಲಿ ದುಡ್ಡು ಕೊಟ್ಟು ಯಾವ ರೀತಿಯಾಗಿ ಟಿಕೆಟ್ ಪಡ್ಕೊಳ್ತಾ ಇದ್ರಿ, ಈಗ ಫ್ರೀ ಆಗಿದ್ರೂ ಕೂಡ ಟಿಕೆಟ್ ಅನ್ನ ಪಡ್ಕೊಳ್ಬೇಕಾಗಿದೆ. ಸಾಮಾನ್ಯ ಬಸ್ಗಳಲ್ಲಿ 50% ಮೀಸಲಿರುತ್ತೆ. ಯಾವುದು ಸಾಮಾನ್ಯ ಬಸ್ ಅಂದ್ರೆ ಈಗ ನಾವು ಹೇಳ್ತಾ ಇದ್ವಲ್ಲ ಯಾವ್ದು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ವಿ. ಅದರಲ್ಲೂ NWKRTC, KKRTC, KSRTC ಈ ಬಸ್ಗಳಲ್ಲಿ 50% ಗಂಡಸರಿಗೆ ಅನ್ನುವಂಥ ಸೀಟ್ಗಳು ಮೀಸಲಿರುತ್ತೆ. ಆದ್ರೆ BMTC ಬಸ್ಗಳಲ್ಲಿ ಆ ರೀತಿಯಾಗಿ ರಿಸರ್ವೇಶನ್ ಅನ್ನುವಂಥದ್ದು ಇರೋದಿಲ್ಲ. ಎಷ್ಟು ಜನ ಬೇಕಾದ್ರೂ ಪ್ರಯಾಣ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ. ಇನ್ನ ದೂರ ಪ್ರಯಾಣಕ್ಕೆ ಆನ್ಲೈನ್ ನಲ್ಲಿ ಬುಕ್ಕಿಂಗ್ ಮಾಡ್ಕೊಬಹುದು. ಇನ್ನ ಮಹಿಳೆಯರು ಹೋದಂತ ಸಂದರ್ಭದಲ್ಲಿ ಎಷ್ಟು ಬೇಕಾದ್ರೂ ಲಗೇಜ್ ತಗೊಂಡೋದ್ರು ಫ್ರೀನಾ? ಇಲ್ಲ, 15ರಿಂದ 20 kg ಮೇಲ್ಪಟ್ಟಂತ ಲಗೇಜ್ಗಳಿಗೆ ಅದಕ್ಕೆ ಬಿಲ್ ಅನ್ನ ಕೊಡ್ತಾರೆ, ಅಂದ್ರೆ ಟಿಕೆಟ್ ಅನ್ನ ಕೊಡ್ತಾರೆ. ಅದಕ್ಕೆ ಮಾತ್ರ ಪಡ್ಕೊಳ್ಳೇಬೇಕು. ನೀವು ತೆಗೆದುಕೊಂಡು ಹೋಗುವಂತ ಲಗೇಜ್ಗಳಿಗೆ ಫ್ರೀ ಇಲ್ಲ, ನಿಮಗೆ ಮಾತ್ರ ಫ್ರೀ ಇರುತ್ತೆ. ಇನ್ನ ದೂರ ಪ್ರಯಾಣಕ್ಕೆ ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಇನ್ನು ಸ್ಮಾರ್ಟ್ ಕಾರ್ಡ್ಗಾಗಿ ಸೇವಾ ಸಿಂಧುನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ಆ ಸೇವಾ ಸಿಂಧುನಲ್ಲಿ ಅರ್ಜಿ ಸಲ್ಲಿಸಿದ ನಂತರ 3 ತಿಂಗಳ ಒಳಗಾಗಿ ನಿಮ್ಗೆಲ್ರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಸಿಗುವಂತ ಸಾಧ್ಯತೆ ಇದೆ, ಕಾದ್ ನೋಡ್ಬೇಕು. ಇನ್ನ ಯಾವ್ಯಾವ ಬಸ್ಗಳಲ್ಲಿ ಅವಕಾಶ ಇಲ್ಲ ಅನ್ನುವಂಥದ್ರ ಬಗ್ಗೆ ಈಗ ಒಂದು ಕ್ಲಾರಿಟಿ ಕೊಡ್ತಾ ಇದೀವಿ ನಿಮ್ಗೆ. ರಾಜಹಂಸ ಬಸ್ಗಳಲ್ಲಿ ಇಲ್ಲ, ಐರಾವತ ಬಸ್ಗಳಲ್ಲಿ ಇಲ್ಲ, AC ಬಸ್ಗಳಲ್ಲೂ ಕೂಡ ನಿಮ್ಗೆ ಅವಕಾಶ ಇಲ್ಲ. ಇನ್ನ ಸೆಮಿ ಸ್ಲೀಪರ್ಗಳಲ್ಲೂ ಕೂಡ ಅವಕಾಶ ಇಲ್ಲ. ಸ್ಲೀಪರ್ ಬಸ್ಗಳಲ್ಲೂ ಕೂಡ ಫ್ರೀ ಇಲ್ಲ, ಉಚಿತವಾಗಿ ನೀವು ಓಡಾಡ್ಲಿಕ್ಕೆ ಆಗೋದಿಲ್ಲ. ಅಂತಾರಾಜ್ಯ ಬಸ್ಗಳಲ್ಲೂ ಕೂಡ ಫ್ರೀ ಇಲ್ಲ. ಅಂತಾರಾಜ್ಯ ಬಸ್ಸು ರೆಡ್ ಬಸ್ ಆಗಿದ್ರು ಕೂಡ ಅದರಲ್ಲಿ ಹೋಗ್ಬಿಡ್ಬೋದಾ? ಇಲ್ಲ. ತಿರುಪತಿಗೆಲ್ಲ ಈಗ ರೆಡ್ ಬಸ್ಗಳೆಲ್ಲ ಓಡಾಡ್ತಿರ್ತವೆ, ಬೇರೆ ಬೇರೆ ರಾಜ್ಯಕ್ಕೆಲ್ಲ ಅಂತ ಬಸ್ಗಳಲ್ಲಿ ಓಡಾಡ್ಬೋದು. ಇಲ್ಲಪ್ಪ ನಮ್ಮೂರವರೆಗೂ ಅಂದ್ರೆ ಕರ್ನಾಟಕದ ಬಾರ್ಡ್ರು ಅಲ್ಲಿವರೆಗೂ ಇರುತ್ತೆ, ಅಲ್ಲಿ ಇಳ್ಕೊಂಡ್ಬಿಡ್ತೀವಿ ಅಂತ ಅನ್ಕೊಂಡ್ರೆ ಇಲ್ಲ, ಅಂತಾರಾಜ್ಯ ಬಸ್ಗಳಲ್ಲಿ ಫ್ರೀ ಇಲ್ಲ. ಕೆಲವೊಂದಕ್ಕೆ ಮಾತ್ರ ಅವಕಾಶ ಏನೋ ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಆದ್ರೆ ಯಾವ ಬಸ್ಗಳು ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು. ಅದಕ್ಕೆ ಇನ್ನ ಬಸ್ಗಳು ಎಷ್ಟಿದ್ದಾವೆ ಅನ್ನುವಂಥದ್ರ ಬಗ್ಗೆ ಒಂದು ಅಂಕಿಅಂಶ ಇದೆ ಸರ್ಕಾರಕ್ಕೆ. ಎಷ್ಟೆಷ್ಟು ಬಸ್ಗಳಿದಾವೆ, ಎಷ್ಟು ಬಸ್ಗಳಲ್ಲಿ ಫ್ರೀ ಸಿಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನೋಡೋದಾದ್ರೆ KSRTC ಈ 4 ನಿಗಮಗಳಿದಾವೆ. ಅದರಲ್ಲಿ ಮೇನ್ ಆಗಿ ಅಂದ್ರೆ KSRTC ಬಸ್ಸು. KSRTCಯಲ್ಲಿ ಈಗ ಚಲಾವಣೆ ಟೋಟಲ್ ಆಗಿ ಬಸ್ಗಳು 7482 ಇದಾವೆ. ಇನ್ನ ಮಹಿಳೆಯರಿಗೆ ಸಿಗುವಂತ ಬಸ್ಗಳು 6239. ಯಾಕಪ್ಪ ಅದು 7482 ಇದಾವೆ, ಮಹಿಳೆಯರಿಗೆ ಸಿಗುವಂತದ್ದು ಬರೀ 6239 ಫುಲ್ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಈ 7482 ಬಸ್ಗಳಲ್ಲಿ ವೋಲ್ವೋ ಬಸ್ ಇರುತ್ತೆ, ಸ್ಲೀಪರ್ ಬಸ್ಗಳಿರ್ತವೆ, ಅಂಬಾರಿ ಬಸ್ಗಳೆಲ್ಲ ಇರ್ತವೆ. ಸೊ ಹೀಗಾಗಿ ಅವನ್ನ ಹೊರತುಪಡಿಸಿ ನೋಡೋದಾದ್ರೆ ಮಹಿಳೆಯರಿಗೆ 6239 KSRTC ಅಲ್ಲಿ. ನಾ BMTC ವಿಚಾರಕ್ಕೆ ಬರೋದಾದ್ರೆ ಚಲಾವಣೆಯ ಬಸ್ಗಳು 5548 ಬಸ್ಗಳಿದಾವೆ. ಮಹಿಳೆಯರಿಗೆ ಸಿಗುವಂತ ಬಸ್ಗಳು 5102. ಬಿಕಾಸ್ ಇಲ್ಲೂ ಕೂಡ ವಾಯುವಜ್ರ, ವೋಲ್ವೋ ಬಸ್ಗಳನ್ನ, ಹಾಗೆ ಸ್ಲೀಪರ್ ಬಸ್ಗಳನ್ನ ಇವೆಲ್ಲವನ್ನು ಕೂಡ ಹೊರತುಪಡಿಸಿ ನೋಡಿದಂತ ಸಂದರ್ಭದಲ್ಲಿ ಮಹಿಳೆಯರಿಗೆ ಓಡಾಡ್ಲಿಕ್ಕೆ ಸಿಗುವಂತ ಬಸ್ಗಳು 5102. ಇನ್ನ NWKRTCಗೆ ಹೋಗೋಣ. NWKRTC ನಲ್ಲಿ ಚಲಾವಣೆ ಬಸ್ಗಳು 4542. ಇದರಲ್ಲಿ ಮಹಿಳೆಯರಿಗೆ ಸಿಗುವಂತ ಬಸ್ಗಳು, ಉಚಿತವಾಗಿ ಓಡಾಡ್ಲಿಕ್ಕೆ ಸಿಗುವಂತ ಬಸ್ಗಳು 3986 ಬಸ್ಗಳು ಸಿಗ್ತಾ ಇದೆ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ಗೆ ಹೋಗೋಣ. ಅಲ್ಲಿ ಟೋಟಲ್ ಆಗಿ ಚಲಾವಣೆ ಇರುವಂತ ಬಸ್ಗಳು 4106. ಮಹಿಳೆಯರಿಗೆ ಸಿಗ್ತಾ ಇರುವಂತ ಬಸ್ಗಳು ಇದರಲ್ಲಿ ಉಚಿತವಾಗಿ ಓಡಾಡ್ಲಿಕ್ಕೆ 3376. ಟೋಟಲ್ ಆಗಿ 4 ನಿಗಮದಿಂದ ಒಂದು ಅಂಕಿಅಂಶ ಇಟ್ವಲ್ಲ, ಎಷ್ಟು ಸಿಗ್ತಾವಪ್ಪ ಟೋಟಲ್ ಆಗಿ ಅಂತ ನೋಡೋದಾದ್ರೆ 18703 ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಓಡಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗ್ತಾ ಇದೆ. ಯಾವ್ಯಾವ ಬಸ್ಸು, ಇನ್ಕ್ಲೂಡ್ ಯಾವುದು, ಎಕ್ಸ್ಕ್ಲೂಡ್ ಯಾವುದು ಅನ್ನುವಂಥದ್ದನ್ನ ಕೂಡ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೆ. ಬೆಂಗಳೂರಿನ ಬನಶಂಕರಿ ಬಸ್ ನಿಲ್ದಾಣದಲ್ಲಿ ಶಕ್ತಿ ಯೋಜನೆಗೆ ಚಾಲನೆ ಕೊಡುವಂತ ನಿಟ್ಟಿನಲ್ಲಿ ಇಲ್ಲೂ ಕೂಡ ವ್ಯವಸ್ಥೆಯನ್ನ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರು ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬೋಣ. ಎಸ್ ವೀಕ್ಷಕರೇ, ಇವತ್ತೇನು ಕಾಂಗ್ರೆಸ್ ಪಕ್ಷ ಚುನಾವಣಾ ಪೂರ್ವದಲ್ಲಿ ನೀಡಿರ್ತಕ್ಕಂಥ ಗ್ಯಾರಂಟಿಗಳಲ್ಲಿ ಒಂದಂತ ಶಕ್ತಿ ಯೋಜನೆಯನ್ನ ಜಾರಿ ಮಾಡತಕ್ಕಂಥ ದಿವಸ ಇವತ್ತು 1 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರು ವಿಧಾನಸೌಧ ಮುಂಭಾಗ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಲಿದ್ದಾರೆ. ಸದ್ಯ ನಾವು ಬೆಂಗಳೂರಿನ ಬನಶಂಕರಿ ಬಸ್ ನಿಲ್ದಾಣದಲ್ಲಿ ಬಂದಿದ್ದೇವೆ. ಈ ಯೋಜನೆ ಸಂಬಂಧಪಟ್ಟಾಗೆ ವಿಶೇಷವಾಗಿ ಮಹಿಳೆಯರಿಗೆ ಉಚಿತವಾಗಿ BMTC ಮತ್ತು KSRTC ಬಸ್ಗಳಲ್ಲಿ ಉಚಿತ ಪ್ರಯಾಣ ನೀಡುವಂತ ಒಂದು ಯೋಜನೆ. ಈ ಸಂಬಂಧಪಟ್ಟಾಗೆ ಇಲ್ಲಿನ ಮಹಿಳೆಯರು ಮತ್ತೆ ಪ್ರಯಾಣಿಕರು ಏನ್ ಹೇಳ್ತಾರೆ ಕೇಳೋಣ. ಮೇಡಮ್ ನಮಸ್ತೆ. ರಾಜ್ಯಾದ್ಯಂತ ಇವತ್ತು ಶಕ್ತಿ ಯೋಜನೆ ಜಾರಿಗೆ ಬರ್ತಾ ಇದೆ, ಅದ್ರ ಬಗ್ಗೆ ತಾವೇನು ಹೇಳ್ತಾರೆ ಮೇಡಮ್? ನಮಗೆಲ್ಲ ಸಿದ್ದರಾಮಯ್ಯ ಅವರು ಎಲೆಕ್ಷನ್ ಅಲ್ಲಿ ಗೆದ್ದು ನಮಗೆಲ್ಲ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಬನ್ನಿ ಇನ್ನೊಬ್ಬರನ್ನ ವಿಚಾರ ಮಾಡೋಣ. ಮೇಡಮ್ ನಮಸ್ತೆ. ಇವತ್ತು ಶಕ್ತಿ ಯೋಜನೆ ಜಾರಿ ಆಗ್ತಾ ಇದೆ, ಇದ್ರ ಬಗ್ಗೆ ತಾವೇನು ಹೇಳ್ತಾರೆ?
ಖುಷಿ ಆಗ್ತಿದೆ ಸರ್, ಯಾಕಂದ್ರೆ ಪಾಸ್ ತಗೊಳ್ಳೋದು ತುಂಬಾ ದೊಡ್ಡ ಟಾಸ್ಕ್ ಆಗಿತ್ತು. ಸೊ ಇವಾಗ ಫ್ರೀ ಅನ್ನೋದ್ರಿಂದ ಖುಷಿ ಆಗ್ತಿದೆ. ಈಗ ವೇಗದೂತ, ಅವಾನಿಯಂತ ಇಂಥ ಬಸ್ಗಳಲ್ಲಿ ಸದ್ಯಕ್ಕೆ ಇಲ್ಲ, ಫ್ರೀ ಉಚಿತ ಪ್ರಯಾಣ ಇಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಪರವಾಗಿಲ್ಲ, ಬಟ್ ಸ್ವಲ್ಪ ಬಸ್ಗಳಲ್ಲಿ ಫ್ರೀ ಇದೆಯಲ್ಲ, ಸೊ ಪರವಾಗಿಲ್ಲ. ಇದರಿಂದ ಮಹಿಳೆಯರಿಗೆ ಅನುಕೂಲ ಆಗ್ತಾ ಇದೆಯಾ, ಹೇಗೆ? ಡೆಫಿನೆಟ್ಲಿ ಅನುಕೂಲ ಆಗುತ್ತೆ. ಇರೋರಿಗೆ ಪರವಾಗಿಲ್ಲ, ಇಲ್ಲದೆ ಇರೋರಿಗೆ ಫ್ರೀ ಅನ್ನೋದ್ರಿಂದ ಅನುಕೂಲ ಆಗುತ್ತೆ. ಈಗ ಬಿಟ್ಟಿ ಭಾಗ್ಯ ಅನ್ನುವಂಥದ್ದು ಸರ್ಕಾರಕ್ಕೆ ಹೊರೆ ಆಗ್ತದೆ ಅನ್ನೋ ಒಂದು ಮಾತು ಕೂಡ ಇದೆ, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ನೋ ವರ್ಡ್ಸ್, ಗೊತ್ತಿಲ್ಲ. ಓಕೆ, ಸದ್ಯ ಈಗ ಪ್ರಯಾಣಿಕರು ತಮ್ಮ ಏನೋ ಒಂದು ಅನಿಸಿಕೆಯನ್ನು ಹಂಚ್ಕೊಂಡಿದ್ದಾರೆ. ಸದ್ಯ ನಮ್ಮ ಜೊತೆಯಲ್ಲಿ ಈಗ ಕಂಡಕ್ಟರ್ ಇದ್ದಾರೆ. ಸೊ ಅವರಿಗೆ ಈ ಒಂದು ಯೋಜನೆ ಸಂಬಂಧಪಟ್ಟಾಗೆ ಸರ್ಕಾರ ಮತ್ತು ಹಿರಿಯ ಅಧಿಕಾರಿಗಳು ಯಾವ ರೀತಿ ಒಂದು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಬನ್ನಿ ಅವ್ರನ್ನ ಕೇಳೋಣ. ಸರ್ ನಮಸ್ತೆ. ಸರ್, ಇವತ್ತು ಶಕ್ತಿ ಯೋಜನೆ ಜಾರಿ ಆಗ್ತಾ ಇದೆ, ಇದ್ರ ಬಗ್ಗೆ ಸರ್ಕಾರ ನಿಮಗೆ ಯಾವ ರೀತಿಯ ಒಂದು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಪ್ರಯಾಣಿಕರ ಜೊತೆ ಯಾವ ರೀತಿ ವರ್ತಿಸಬೇಕು ಅಂತ ಹೇಳಿದ್ದಾರೆ? ಫ್ರೀ ಟಿಕೆಟ್ ಕೊಡ್ಬೇಕಂತ ಹೇಳಿದ್ರೆ, ಟಿಕೆಟ್ ಬೇರೆ ಸಪ್ರೇಟ್ ಕೊಟ್ಟೇರೆ, ಅದಕ್ಕೆ ಅವರಿಗೆ ಎಲ್ಲಿಂದ ಎಲ್ಲಿಗೆ ಇಳಿತಾರೆ ಅದನ್ನ ಕೇಳಿ ಟಿಕೆಟ್ ಕೊಡಬೇಕು. ಕೆಲವೊಂದು ಏನೋ ಬಸ್ ನಿಲ್ಲಿಸೋದಿಲ್ಲ ಅಥವಾ ಪ್ರಯಾಣಿಕರ ಜೊತೆ ಸರಿಯಾಗಿ ವರ್ತಿಸೋದಿಲ್ಲ ಅಂತ ಒಂದಷ್ಟು ಆರೋಪಗಳಿದ್ದಾವೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಎಲ್ಲಾ ಬಸ್ ಸ್ಟಾಪ್ನಾಗೂ ನಿಲ್ಲಿಸ್ತಾರೆ, ಹತ್ತಕ್ಕೆ ಜಾಗ ಇಲ್ಲ ಅಂತ ಹೇಳಿದಾಗ ಏನ್ ಮಾಡ್ತಾರೆ, ಬಿಟ್ಟು ಹೋಗ್ತಾರೆ ಅಷ್ಟೇ. ಎಲ್ಲಾ ಬಸ್ ಸ್ಟಾಪ್ನಾಗೂ ನಿಲ್ಲಿಸ್ತಾರೆ. ಬಸ್ಸಲ್ಲಿ ಹತ್ತದರು ಇಳಿಯೋರು ಇದ್ದೇ ಇರ್ತಾರೆ, ಬಸ್ ನಿಲ್ಲಿಸ್ತಾರೆ. ಇನ್ನು ಜಾಗ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ಇಳ್ಕಳಿ ಆಗಲ್ಲ ಅಂತ ಹೇಳ್ತಾರೆ ಅಷ್ಟೇ. ಶಕ್ತಿ ಯೋಜನೆಯಿಂದ ಜನಸಂಖ್ಯೆ ಹೆಚ್ಚಾಗ್ತಾರೆ, ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾರೆ, ತಮಗೆ ಏನಾದರೂ ಸಮಸ್ಯೆ ಆಗ್ಬೋದಾ? ಏನಾಗಲ್ಲ. ಈ ಶಕ್ತಿ ಯೋಜನೆಯಿಂದ ಫ್ರೀ ಕೊಟ್ಟಾರೆ ಅಂತ ಹೇಳಿ ಸುಮ್ಮನೆ ಓಡಾಡೋಕ್ಕಂತೂ ಆಗಲ್ಲ. ಬಸ್ನ ಬರೋರು ಬಂದೇ ಬರ್ತಾರೆ, ಅಷ್ಟೇನು ತೊಂದರೆ ಇಲ್ಲ. ನಿಮ್ಗೆ ಯಾವುದೇ ರೀತಿಯ ಅನಾನುಕೂಲ ಇಲ್ಲ ಹಾಗಾದ್ರೆ? ನಮ್ಗೇನು ಟಿಕೆಟ್ ಕೊಡ್ಲೇಬೇಕು, ಮಾಮೂಲಿ ಟಿಕೆಟ್ ಕೊಡ್ತೀವಿ, ಏನು ತೊಂದರೆ ಇಲ್ಲ. ಇದು ಬನಶಂಕರಿಯಲ್ಲಿ ಇರ್ತಕ್ಕಂಥ ಏನು ಪ್ರಯಾಣಿಕರು ಇರ್ಬೋದು ಮತ್ತೆ ನಿರ್ವಾಹಕರು ಇರ್ಬೋದು, ಅವ್ರು ಹೇಳುವಂಥದ್ದು ಈ ಯೋಜನೆಯಿಂದ ಮಹಿಳೆಯರು ಕೂಡ ಹೇಳ್ತಾ ಇದ್ದಾರೆ, ಈ ಒಂದು ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ವಿಶೇಷವಾಗಿ ಹೆಚ್ಚು ಅನುಕೂಲ ಆಗ್ತದೆ. ಅದರಲ್ಲೂ ದುಡಿಯುವಂತ ಮಹಿಳೆಯರು, ದಿನನಿತ್ಯ ಓಡಾಡುವಂತ ಮಹಿಳೆಯರಿಗೆ ಹೆಚ್ಚು ಅನುಕೂಲ ಆಗ್ತದೆ. ಜೊತೆಗೆ ನಿರ್ವಾಹಕರು ಹೇಳುವಂಥದ್ದು, ನಾವು ದಿನನಿತ್ಯ ಯಾವ ರೀತಿ ಒಂದು ಕೆಲಸವನ್ನು ಮಾಡ್ತೇವೆ ಅದೇ ರೀತಿ ನಾವು ಕೂಡ ಇವತ್ತು ಕೂಡ ಕೆಲಸ ಮಾಡ್ತೇವೆ, ಪ್ರಯಾಣಿಕರಿಗೆ ನಾವು ಎಲ್ಲಾ ರೀತಿಯಲ್ಲ ಒಂದು ರೀತಿಯಲ್ಲಿ ಸ್ಪಂದಿಸ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನೂರ್ಜಹಾನ್ ಜೊತೆ ಬನಶಂಕರಿಯಿಂದ ಆದೂರ್ ಚಂದ್ರ, ನ್ಯೂಸ್ 18ಗಾಗಿ. ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಪ್ರಮುಖ ಜಿಲ್ಲಾ ಕೇಂದ್ರ, ಆಲ್ಮೋಸ್ಟ್ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬಿಕಾಸ್ ಸರ್ಕಾರದ ಮೊದಲ ಯೋಜನೆ ಗ್ಯಾರಂಟಿ ಜಾರಿಗೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲೂ ಕೂಡ ಅಷ್ಟೇ ಶಕ್ತಿ ಯೋಜನೆಗೆ ಚಾಲನೆಯನ್ನ ಕೊಡಲಿದ್ದಾರೆ. ದಾವಣಗೆರೆಯ ಉಸ್ತುವಾರಿ ಸಚಿವರಾಗಿರುವಂತಹ ಎಸ್ ಮಲ್ಲಿಕಾರ್ಜುನ್ ಅವರು ಈ KSRTC ಬಸ್ ನಿಲ್ದಾಣದಲ್ಲಿ ಹೇಗಿದೆ ಸಿದ್ಧತೆ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಂಜಯ್ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲಿ ಪ್ರಮುಖವಾಗಿ ಮಹಿಳೆಯರಿಗೆ ಉಚಿತ ಬಸ್ ಒಂದು ಯೋಜನೆ, ಶಕ್ತಿ ಯೋಜನೆ ಏನಿದೆ, ಆ ಒಂದು ಯೋಜನೆ ಪ್ರಮುಖವಾಗಿ ಇಂದಿನಿಂದ ಜಾರಿಗೊಳ್ಳಿದೆ. 11 ಗಂಟೆಗೆ CM ಸಿದ್ದರಾಮಯ್ಯ ಅವರು ಚಾಲನೆ ನೀಡಿದ್ದಾರೆ. ಈಗ ದಾವಣಗೆರೆಯಲ್ಲಿ ಕೂಡ ಮಧುವಣಗಿಂತಿಯಂತೆ ಸಿಂಗಾರಗೊಂಡಿದೆ ಈಗ ಬಸ್ ಸ್ಟ್ಯಾಂಡ್ ಕೂಡ. ನಾವು ಸದ್ಯ ಈಗ KSRTC DC ಆದಂತಹ ಶ್ರೀನಿವಾಸ ಮೂರ್ತಿ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಈ ಯಾವ ರೀತಿ ಎಲ್ಲ ಸವಾಲುಗಳಿರುತ್ತೆ ಅನ್ನೋದು ಕೇಳೋಣ. ಸರ್, ಮೊದಲನೇದಾಗಿ ಇಂದಿನಿಂದ ಚಾಲನೆ ಸಿಗುತ್ತೆ ಉಚಿತ ಮಹಿಳೆಯರಿಗೆ ಬಸ್ ಪ್ರಯಾಣ, ಈಗ ಏನು ಇದರಲ್ಲಿ ಸವಾಲುಗಳಿರುತ್ತೆ, ಆಮೇಲೆ ನಿಮಗೆಲ್ಲ ಏನು ಗೈಡ್ಲೈನ್ಸ್ ಇದೆ ಅಂತೇಳಿ? ಇದರ ಸವಾಲುಗಳು ಅಂತಂದರೆ, ನಾವು ಮೊದಲನೇದಾಗಿ ಕಾರ್ಯಕ್ರಮನ 12:30 ಪ್ರಾರಂಭ ಮಾಡ್ತಾ ಇದ್ದೇವೆ. 1 ಗಂಟೆಗೆ ಇದರ ಒಂದು ಚಾಲನಾ ಕಾರ್ಯಕ್ರಮ ಇರ್ತದೆ. ಮಾನ್ಯ ಉಸ್ತುವಾರಿ ಸಚಿವರುಗಳು ಹಾಗೂ ಇತರ ಸಚಿವರು ಎಲ್ಲ ಗಣ್ಯರೊಂದಿಗೆ. ಇದರ ಸವಾಲು ಅಂದರೆ, ಈಗ ನಮ್ಮಲ್ಲಿ 368 ಶೆಡ್ಯೂಲ್ಗಳಿದ್ದಾವೆ. ಸುಮಾರು 1.5 ಲಕ್ಷ ಪ್ರಯಾಣಿಕರು ಇದರಲ್ಲಿ ಪ್ರಯಾಣಿಸ್ತಾರೆ. ಈಗ ಮಹಿಳೆಯರಿಗೆ, ನಮ್ಮ ಮಹಿಳಾ ಪ್ರಯಾಣಿಕರು ಹೆಚ್ಚು ಕಮ್ಮಿ ಒಂದು 35-40% ಈ ನಮ್ಮ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಅವರಿಗೆ ಈಗ ಪ್ರಸ್ತುತ ಸ್ಥಿತಿಲಿ ನಾವು ಅವ್ರಿಗೆ ಸಾರಿಗೆ ಸೌಲಭ್ಯನ ಕಲ್ಪಿಸೋದಕ್ಕೆ ಏನು ತೊಂದರೆ ಆಗಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತಂದರೆ, ಈಗ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸೋದಕ್ಕೆ ನಮ್ಮಲ್ಲಿ ಅವಶ್ಯಕವಾದಂಥ ವಾಹನಗಳನ್ನು ಇದ್ದಾವೆ. ಯಾಕಂದರೆ ಈಗ ನಮ್ಮ ಒಂದು ಲೋಡ್ ಫ್ಯಾಕ್ಟರ್ ರೇಷಿಯೋ ಅಂತ ಕರಿತೀವಿ ನಾವು, ಅದರಲ್ಲಿ ಸುಮಾರು 60-70% ಜನ ಈಗ ನಮ್ಮಲ್ಲಿ ಪ್ರಯಾಣಿಸ್ತಾ ಇದ್ದಾರೆ. ಇನ್ನೂ ಒಂದು 30% ನಮ್ಮ ವಾಹನಗಳಲ್ಲಿ ಲೋಡ್ ಫ್ಯಾಕ್ಟರ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಇರ್ತದೆ. ಅದರಿಂದ ನಾವು ನಮ್ಮ ಏನು ಮಹಿಳಾ ಪ್ರಯಾಣಿಕರಿಗೆ ನಾವು ಒಂದು ಫ್ರೀ ಬಸ್ ಸೌಕರ್ಯನ ಕಲ್ಪಿಸೋದಕ್ಕೆ ತೊಂದರೆ ಆಗೋದಿಲ್ಲ ಅಂತ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ಅವಶ್ಯಕತೆಗೆ ತಕ್ಕನಾಗೆ ನಮ್ಮ ಮೇಲೆ ಕೇಂದ್ರ ಕಚೇರಿಯಿಂದ ನಿರ್ದೇಶನಗಳು ಬಂದಾಗ ಬಸ್ಸಿನ ವ್ಯವಸ್ಥೆ, ಹೆಚ್ಚಿನ ಬಸ್ ವ್ಯವಸ್ಥೆನ ಕಲ್ಪಿಸೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ. ಅಂದರೆ ಇವತ್ತು ಬರುವಂಥ ಮಹಿಳೆಯರು ಈಗ ಕೆಲವೊಂದಿಷ್ಟು ಗುರುತಿನ ಚೀಟಿಗಳು ಏನೇನು ತರಬೇಕು ಅಂತೇಳಿ? ಗುರುತಿನ ಚೀಟಿಗಳ ಪೈಕಿ ಆಧಾರ್ ಕಾರ್ಡು, ಹಾಗೆ ವೋಟರ್ ID, ಎಪಿಕ್ ಕಾರ್ಡ್, ಮತ್ತು ಡ್ರೈವಿಂಗ್ ಲೈಸೆನ್ಸು, ಮತ್ತು
ರಾಜ್ಯ ಸರ್ಕಾರ ಆಮೇಲೆ ಕೇಂದ್ರ ಸರ್ಕಾರ ಏನು ನಿಗದಿಪಡಿಸಿರ್ತಕ್ಕಂಥ ಒಂದು ಭಾವಚಿತ್ರವುಳ್ಳ ಒಂದು ಐಡೆಂಟಿ ಕಾರ್ಡ್ ಗುರುತಿನ ಚೀಟಿನ ಅದನ್ನು ಪಡ್ಕೊಂಡು ಬಂದರೆ ನಾವು ಅದನ್ನು ಬಸ್ಸಲ್ಲಿ ಫ್ರೀಯಾಗಿ ಪ್ರಯಾಣಿಸೋದಕ್ಕೆ ನಾವು ಉಚಿತವಾಗಿ ಅವಕಾಶ ಕಲ್ಪಿಸಿಕೊಡ್ತೀವಿ. ಅಂದರೆ ಈಗ 50-50 ಏನಿದೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಅಂತ ಹೇಳಿ ಮಾಡಲಾಗಿದೆ ಅಂತ ಹೇಳ್ತಾರೆ. ಈಗ ಅದು ಯಾವ ರೀತಿ ಮಾಡ್ತೀರ? 50-50 ಈಗ ಆಸನಗಳನ್ನು 50% ಪುರುಷ ಪ್ರಯಾಣಿಕರಿಗೆ ಮೀಸಲಿಡಬೇಕು ಅಂತ ಅದು ಆದೇಶ ಇದೆ. ಅದರ ಪ್ರಕಾರ ನಾವೇನಂತಂದರೆ ಪ್ರತ್ಯೇಕವಾಗಿ ಅದನ್ನ ಸ್ಟಿಕ್ಕರಿಂಗ್ ಮಾಡಬೇಕು ಅಂತ ಒಂದು ನಮ್ಮ ಯೋಜನೆ ಇದೆ ಪುರುಷರಿಗೆ ಅಂತ. ಆದರೆ ಕೆಲವೊಮ್ಮೆ ಪ್ರಯಾಣಿಸುವಾಗ ಈಗ ಮಹಿಳೆಯರೇ ಹೆಚ್ಚಿಗೆ ಬರ್ತಾರೆ, ಅಂಥ ಸಂದರ್ಭದಲ್ಲಿ ನಾವು ಅವಕಾಶ ಕಲ್ಪಿಸಬೇಕಾಗ್ತದೆ. ಖಾಲಿ ಸೀಟ್ಗಳನ್ನ ಬಿಡೋ ಬದಲು ಮಹಿಳೆಯರಿಗೆ ಹೆಚ್ಚಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಪುರುಷರು ಇದು 50% ತುಂಬಿಕೊಂಡಾಗ ಮಹಿಳೆಯರು ಬಸ್ನಲ್ಲಿ ಏನು ಆಸನಗಳ ವ್ಯವಸ್ಥೆ ಇದೆ ಅದು ಉಪಯೋಗ ಪಡ್ಕೋಬೋದು. ಜೊತೆಗೆ ಈಗ ಇತ್ತಿನ ಸ್ಟ್ಯಾಂಡಿಂಗ್ ಹೋಗ್ತಾರೆ, ಹತ್ತಿರದ ಒಂದು ಡಿಸ್ಟೆನ್ಸ್ ಇರ್ತಕ್ಕಂಥ ಹಳ್ಳಿಗಳಿಗೆ ನಿಂತ್ಕೊಂಡು ಕೂಡ ಪ್ರಯಾಣ ಮಾಡ್ತಾರೆ. ಸೊ ಅದರಿಂದ ಬಸ್ ಸೌಲಭ್ಯದ ಸಂಪೂರ್ಣ ಒಂದು ಉಪಯೋಗನ ಇದನ್ನು ಪಡ್ಕೋಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇದಿಷ್ಟು KSRTC DC ಶ್ರೀನಿವಾಸ ಮೂರ್ತಿ ಅವರ ಮಾತಾಗಿತ್ತು. ಒಟ್ಟಾರೆಯಾಗಿ 12 ಗಂಟೆಗೆ ಒಂದು ಶಕ್ತಿ ಯೋಜನೆ ಚಾಲನೆ ನೀಡಲಿಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆ ದಾವಣಗೆರೆ ಕೂಡ ಮಾಡ್ಕೊಂಡಿದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಸಂಜಯ್, ನ್ಯೂಸ್ 18 ಕನ್ನಡ, ದಾವಣಗೆರೆ. PUC ಮುಗಿದ ಮೇಲೆ ಮುಂದೇನು, ಯಾವ ಕೋರ್ಸ್ ಬೆಸ್ಟು, ಯಾವ ಕಾಲೇಜ್ ಬೆಸ್ಟು, ನಿಮ್ಮೆಲ್ಲ ಗೊಂದಲಗಳಿಗೆ ನಿಖರ ಉತ್ತರ, ಸ್ಪಷ್ಟ ಮಾರ್ಗದರ್ಶನ ಸಿಗುತ್ತೆ. ನ್ಯೂಸ್ 18 ಕನ್ನಡದ ಮೆಗಾ ಎಜುಕೇಷನ್ ಎಕ್ಸ್ಪೋಗೆ ಇಂದು ಕೊನೆ ದಿನ. ಒಂದೇ ವೇದಿಕೆಯಲ್ಲಿ 40ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಭಾಗವಹಿಸ್ತಾ ಇದ್ದಾವೆ. ಅತಿ ದೊಡ್ಡ ಎಜುಕೇಷನ್ ಎಕ್ಸ್ಪೋ ಇದು. ಬೆಂಗಳೂರಿನ ಯಲಹಂಕದ ನಿತ್ಯೋತ್ಸವ ಕನ್ವೆನ್ಷನ್ ಸೆಂಟರ್ನಲ್ಲಿ ಎಕ್ಸ್ಪೋ ನಡೀತಾ ಇದೆ. ಮೊದಲ ದಿನನೇ ಉತ್ತಮ ಸ್ಪಂದನೆ ಸಿಕ್ಕಿದೆ. ಇಂದು ಕೊನೆ ದಿನದ ಎಕ್ಸ್ಪೋ ಇರುತ್ತೆ. ಬನ್ನಿ, ಭಾಗವಹಿಸಿ ಭವಿಷ್ಯವನ್ನ ರೂಪಿಸ್ಕೊಳ್ಳಿ.